ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ನಲ್ವ, 3 ಡೇಸಲ್ಲಿ ಚೆನ್ನಾಗೇ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನಿನ್ನೆಗೂ ಇವತ್ತಿಗೂ ಒಂಚೂರು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ಸ್ನೇಹಿತರೆ. ಬೆಳಗ್ಗೆನೇ ದೇವ್ರಿಗೆಲ್ಲ ಪೂಜೆ ಮಾಡಿ, ಇವತ್ತು ಗುರು ಪೌರ್ಣಮಿ ಅಲ್ವಾ, ಸೊ ಪೂಜೆ ಎಲ್ಲ ಮಾಡಿ ಸೊ ಸ್ವಲ್ಪ ಪ್ರಶಾಂತವಾಗಿ ಡೇ ಅಂತೂ ಸ್ಟಾರ್ಟ್ ಆಯಿತು. ಆದರೂ ಕೂಡ ಸ್ವಲ್ಪ ಟೆನ್ಷನ್ನೇ ಸ್ನೇಹಿತರೆ ಇದ್ದಿದ್ದೆ. ನಿನ್ನೆ ಸ್ವಲ್ಪ ನೈಟ್ ಎಲ್ಲ ಸ್ವಲ್ಪ ನಿದ್ದೆನೇ ಇರಲಿಲ್ಲ, ಸ್ವಲ್ಪ ಅದೇ ಸ್ಟ್ರೆಸ್ಗೆ. ಹಂಗಾಗಿ ಏನಾಗಿತ್ತು, ಫುಲ್ ಹೆಡ್ಡೇಕ್ ಇತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ನಾನು. ಸೊ ವೆಯ್ಟ್ ನೋಡೋದಾದರೆ ನಿನ್ನೆಗೂ ಇವತ್ತಿಗೂ 100 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ ಸ್ನೇಹಿತರೆ. 72.300, ನಿನ್ನೆ 72.400 ಇತ್ತು. ನಾನು ಅಂದ್ಕೊಂಡಿದ್ದೆ ಎಲ್ಲೋ ಒಂದು 200 ಗ್ರಾಮ್ ಜಾಸ್ತಿ ಆಗಿಬಿಟ್ಟಿರ್ತೀನಿ ಅಂತ. ಬಟ್ ಚೆನ್ನಾಗಿ ಒಂದು 100 ಗ್ರಾಮ್ ಕಡಿಮೆ ಆಗಿದ್ದೀನಿ. ಬಟ್ ನೋಡಿ ಸ್ನೇಹಿತರೆ, ಅದು ಹೆಂಗೆ ಜಾಸ್ತಿ ಆಗೋಯ್ತು, 1.25 kg. ಅದು ಹಂಗೆ ಕಮ್ಮಿ ಆಗುತ್ತೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಇವತ್ತು. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಇದು ತುಂಬ ಲಾಂಗ್ ಟೈಮ್. ಬಟ್ ಡ್ರೆಸ್ಸಸ್ ಎಲ್ಲ ನಾನು ಕರೆಕ್ಟಾಗಿ ಆಗ್ತಿದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ನಾನು 69 ಇದ್ದಾಗ ಏನು ಡ್ರೆಸ್ಸಸ್ ತೊಗೊಂಡು ಹಾಕ್ಕೊತಿದ್ದೆ, ಅದೇ ಡ್ರೆಸ್ಸಸ್ಸು. ನೀವೇ ನೋಡಿ, ಡ್ರೆಸ್ಸಸ್ಸಲ್ಲೆಲ್ಲ ಅಷ್ಟೊಂದು ಲಾಂಗ್ ಫ್ರಾಕ್ಸಲ್ಲೆಲ್ಲ ಅಷ್ಟೊಂದು ಏನು ಕಾಣಿಸಲ್ಲ. ಬಟ್ ಕೆಲವೊಂದು ಸಲ ಡ್ರೆಸ್ಸಸ್ಸು ಅಂದರೆ ಟಾಪು ಪ್ಯಾಂಟ್ ಆ ಥರ ಹಾಕ್ದಾಗ ಸ್ವಲ್ಪ ಇದಾಗುತ್ತೆ. ಬಟ್ ನಾನು ನೋಡ್ಕೊತಾ ಇದ್ದೀನಿ, ಈ ಥರ ಇದ್ದೀನಲ್ವಾ, ಸ್ವಲ್ಪ ಸಣ್ಣ ಆಗೋಣ ಅಂತ ಅಂದ್ಬಿಟ್ಟು ಆಗಲೇಬೇಕು ಅನ್ನೋ ಹೋಪು ಕೂಡ ಇದೆ ಸ್ನೇಹಿತರೆ. ಆಗ್ತೀನಿ. ಇನ್ನು ನಾಳಿದ್ದು 2 ದಿವಸ, ಅದರಲ್ಲಿ ಶುಕ್ರವಾರ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಅದು ಇದು ಅಂತ ಓಡಾಟ ಇದೆ. ನಾಳೆ ಆದಷ್ಟು ಮಾಡ್ತೀನಿ. ಇನ್ನು ಸಣ್ಣ ಪುಟ್ಟ, ಇನ್ನು ಶುಕ್ರವಾರ ಆಗಿಲ್ಲ ಅಂದರೆ ಇನ್ನು ಶನಿವಾರನೂ ಆಗಲ್ಲ. ಸೊ ಇನ್ನು ಒಂದೇ ಒಂದು ವ್ಲಾಗ್ ಬರುತ್ತೆ ಸ್ನೇಹಿತರೆ. ಅದಾದಮೇಲೆ ಇನ್ನು ತಿರುಪತಿಗೆ ಹೋಗಿ ಬಂದಮೇಲೆ ನಾನು ಮತ್ತೆ ವ್ಲಾಗ್ ಹಾಕೋಕ್ಕೋಗೋದು. ನಾಳೆದು ಗುರುವಾರದ್ದು ಹಾಕ್ತೀನಿ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಆಗಲ್ಲ. ಸೋಮವಾರ ಕೂಡ ಬಂದು ಎಡಿಟ್ ಮಾಡಿ ನಾನು ಹಾಕೋಕ್ಕಾಗುತ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ ಸ್ನೇಹಿತರೆ. ನೋಡೋಣ. ಒಂದು 3-4 ಡೇಸ್ವರೆಗೂ ನನಗೆ ವ್ಲಾಗ್ ಅನ್ನೋದು ಹಾಕೋಕ್ಕಾಗಲ್ಲ. ಇನ್ನು ಇವತ್ತು ಬೆಳಗ್ಗೆ ಮಧ್ಯಾಹ್ನ ನುಗ್ಗೆ ಸೊಪ್ಪಿನ ಪಲ್ಯನೇ ತಿಂದಿದ್ದೀನಿ. ಅಷ್ಟು ಇಷ್ಟ ನನಗೆ, ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ. ಬೆಳಗ್ಗೆ ಒಂದು 200-250 ಗ್ರಾಮ್ಸ್, ಇದಾದಮೇಲೆ ಇನ್ನೂ ಸ್ವಲ್ಪ ತಿಂದೆ. ಅದಾದಮೇಲೆ ಮಧ್ಯಾಹ್ನಕ್ಕೂ ಸೇಮ್ ಅದೇ ಊಟನೇ ತೊಗೊಂಡಿದ್ದೀನಿ. ಇನ್ನು ನೈಟ್ಗೆ ಹೋದರೆ, ನಾನು ನೈಟ್ಗೆ ಫ್ರೆಂಡು ಸ್ವಲ್ಪ ಸ್ಯಾಂಡ್ವಿಚ್ ತಂದು ಕೊಟ್ಟಿದ್ರು. ಸೊ ವೆಜಿಟೇಬಲ್ ಸ್ಯಾಂಡ್ವಿಚ್ಚು, ತಲೆನೋವು ಅಂತಂದ್ಬಿಟ್ಟು 1-2 ಬ್ರೆಡ್ ಪೀಸು ಮತ್ತು ಕಾಫಿ ಕುಡಿದಿದ್ದೆ ಅವ್ರ ಮನೇಲೆ. ಅದು ಮತ್ತು ಸ್ಯಾಂಡ್ವಿಚ್ಚು ನೈಟ್ ಮನೆಗೆ ತಂದು ಕೊಟ್ಟಿದ್ರು. ಸೊ ಸ್ಯಾಂಡ್ವಿಚ್ಚು ಅಷ್ಟೇ ನೈಟ್ ಡಿನ್ನರ್ಗೆ, ಬೇರೆ ಏನೂ ತಿಂದಿಲ್ಲ ನಾನು ಕೂಡ. ಸೊ ಇಷ್ಟೇ. ತುಂಬ ಚೆನ್ನಾಗಿತ್ತು ನುಗ್ಗೆ ಸೊಪ್ಪಿನ ಪಲ್ಯ. ಕ್ವಾಂಟಿಟಿ ಜಾಸ್ತಿ ಇದೆ ಅಂದ್ಕೋಬೇಡಿ, ಬಟ್ 200 ಗ್ರಾಮ್ಸೇ ಇರೋದು. ಇನ್ನು ಮಧ್ಯಾಹ್ನಕ್ಕೂ ನೋಡಿ ಒಂದು ಬೌಲಲ್ಲಿ ಅದೇ ನುಗ್ಗೆ ಸೊಪ್ಪಿನ ಪಲ್ಯನೇ ತಿಂದು ಮಧ್ಯಾಹ್ನ ಇದು ಮಾಡಿದೆ. ಅದಾದಮೇಲೆ ಅದೇ ಹೇಳಿದ್ನಲ್ಲ, ಎದ್ದು ತುಂಬ ತಲೆನೋವಿತ್ತು ಅಂತ ಅಂದ್ಬಿಟ್ಟು ಕಾಫಿ ಎಲ್ಲ ಮಾಡಿಕೊಂಡು ಇದು ಮಾಡಿದ್ದೆ ಸ್ನೇಹಿತರೆ. ಇಷ್ಟೇ ನಾನು ಮಾಡ್ಕೊಂಡಿದ್ದು. ಬಟ್ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೇಕು ಅಂತ ಇದೊಂದು ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ನೋಡಿ. ಏನು ಗೊತ್ತಾ, ನನಗೆ ಅದೇ ಶಾಕು. ಈ ಒಂದು 700 ಗ್ರಾಮ್ ಜಾಸ್ತಿ ಆಗ್ಬಿಟ್ಟು, ಮತ್ತು ನಾನು ಅಂದ್ಕೊಂಡಿದ್ದೆ 2 ಡೇಸಲ್ಲಿ 3 ಡೇಸಲ್ಲಿ ಕಮ್ಮಿ ಆಗ್ಬಿಡ್ಬೋದೇನೋ ಅಂತ. ಮೇ ಬಿ ನನಗೇನು ಅನಿಸ್ತಿದೆ ಅಂದರೆ, ತುಂಬ ಜನ ಕಮೆಂಟ್ ಹಾಕಿದರೆ ಅದರಲ್ಲಿ ಕೆಲವೊಂದು ನಿಜ ಇರಬಹುದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇನ್ನೊಂದು ವೆಯ್ಟ್ ಮಿಷನ್ ಕರೆಕ್ಟಾಗಿ ಇಲ್ಲದೆ ಇರ್ಬೋದು ಅಂತ. ಬಟ್ ನಮ್ಮ ಮನೆಯವ್ರು ನಿಂತ್ಕೊಂಡಾಗ ಯಾವಾಗ ನಿಂತ್ಕೊಂಡ್ರೂ ಅವ್ರದ್ದು ಒಂದೇ ವೆಯ್ಟ್ ತೋರಿಸುತ್ತೆ. ಬಟ್ ನಂದು ಕೆಲವೊಂದು ಸಲ ಆ ಕಡೆ ಈ ಕಡೆ ತೋರಿಸುತ್ತೆ ಸ್ನೇಹಿತರೆ. ಇನ್ನೊಂದು ಎಕ್ಸಸೈಸ್ ಮಾಡಿದಾಗ ಇಂಚ್ ಲಾಸ್ ಆಗುತ್ತೆ, ಇನ್ನೊಂದು ವೆಯ್ಟ್ ಗೈನ್ ಥರನೇ ಆಗುತ್ತೆ ಅಂತ ನಾನು ಯಾವಾಗಲೂ ಹೇಳಲ್ವಾ. ಸೊ ಅದಕ್ಕೆ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ಸ್ನೇಹಿತರೆ ಸ್ಟಿಚಿಂಗಲ್ಲಿ. ಇವತ್ತು ತಲೆನೋವು ಅಂತ ಒಂದು 2 ಹೊಲಿಯೋಕ್ಕಾಗಿದ್ದು. ಬಟ್ ನಾಳೆ ಒಂದು 3-4 ಬ್ಲೌಸ್ ಇದೆ ನಾಳೆನೂ. ಅದಾದಮೇಲೆ ಇನ್ನು ಶುಕ್ರವಾರ ಔಟ್ಸೈಡ್ ಹೋಗ್ತಾಯಿದ್ದೀನಿ. ಔಟ್ಸೈಡ್ ಅಂದರೆ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹೋಗಬೇಕು. ಇನ್ನು ಫುಲ್ ಡೇ ಹೋಗಿ ಬರೋದ್ರಲ್ಲೇ ಸರಿ ಹೋಗುತ್ತೆ ನನಗೆ. ಸೊ ಅದಾದಮೇಲೆ ಇನ್ನು ಸಾಟರ್ಡೆ ತಿರುಪತಿಗೆ ಹೋಗೋಕ್ಕೆ ಅಲ್ಲಿ ಸರಿ ಹೋಗುತ್ತೆ. ಇನ್ನು ಸಾಟರ್ಡೆ ಸಂಡೇ ಅದು ಆಯಿತಾ, ಮುಗೀತಾ. ಸೋಮವಾರ ಬಂದರೂ ಕೂಡ ಎಡಿಟ್ ಮಾಡೋಕ್ಕಾದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಅದಾದಮೇಲೆ ಇನ್ನು ಓಡಾಟ ಎಲ್ಲೂ ಇರಲ್ಲ ಸ್ನೇಹಿತರೆ. ಇನ್ನು ಲಕ್ಷ್ಮೀ ಹಬ್ಬ ಆದಮೇಲೆ ಮನೆ ದೇವ್ರಿಗೊಂದು ಹೋಗಬೇಕು. ಅದು ಏನು 1 ಡೇಲಿ ಹೋಗಿ ಬಂದುಬಿಡ್ತೀವಿ ಅಷ್ಟೇ ಸ್ನೇಹಿತರೆ. ಇನ್ನೆಲ್ಲೂ ಸಾಮಾನ್ಯವಾಗಿ ಹೋಗಿ ಆಲ್ಟಿರೋವಂಥದ್ದು ಯಾವುದೂ ಇಲ್ಲ. ಸೊ ಇದೊಂದು ತಿರುಪತಿಗೆ ಹೋಗಿ ಬಂದ್ಬಿಟ್ಟ ಮೇಲೆ ಮತ್ತೆ 72-73 ಆದರೂ ಕೂಡ ಮತ್ತೆ ಕಂಟಿನ್ಯೂ ಆಗಿ ಇದು ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ನಾನು ನೋಡ್ತೀನಿ, ಶುಕ್ರವಾರ ವ್ಲಾಗ್ ಹಾಕೋಕ್ಕಾಗಿಲ್ಲ ಅಂದರೂ ಕೂಡ, ಅಂದರೆ ಗುರುವಾರದ್ದು ಶುಕ್ರವಾರಕ್ಕೆ ಬರುತ್ತೆ ನಿಮಗೆ. ಶನಿವಾರ ವ್ಲಾಗ್ ಹಾಕೋಕ್ಕಾಗಿಲ್ಲ ಅಂದರೂ ಕೂಡ ಶುಕ್ರವಾರದ ವೆಯ್ಟು ಶನಿವಾರ ಹಾಕಿರ್ತೀನಿ, ಓಕೆನಾ. ಶನಿವಾರದ ವೆಯ್ಟು ಭಾನುವಾರ ಹಾಕ್ತೀನಿ, ನೋಡೋಣ. ಜಸ್ಟ್ ಫೋಟೋ ತಾನೆ. ಶನಿವಾರನೂ ನಾನು ಡಯಟು ಮಾಡ್ಬೋದು,
ಪ್ಲಸ್ ಇದು ಮಾಡ್ಬೋದು, ವೆಯ್ಟು ಕೂಡ ನೋಡ್ಕೋಬೋದು ಶನಿವಾರ ಬೆಳಗ್ಗೆ. ಇನ್ನು ಭಾನುವಾರ ಸೋಮವಾರ ನೋಡೋಕ್ಕಾಗಲ್ಲ ಅನಿಸುತ್ತೆ, ಯಾಕಂದರೆ ಎಷ್ಟೊತ್ತಿಗೆ ಬರ್ತೀವಿ ಅನ್ನೋದು ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಸೋಮವಾರ ಬಂದು ವೆಯ್ಟ್ ನೋಡ್ಕೊತೀನಿ, ನೋಡೋಣ. ನನಗಂತೂ ನಿಜ ತುಂಬ ಕಾನ್ಷಿಯಸ್ ಆಗಿರ್ತೀನಿ ಎಲ್ಲಾದ್ರೂ ಹೋದಾಗ, ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಇಳಿಸಿರ್ತೀನಿ ಮತ್ತೆ ಜಾಸ್ತಿ ಆಗಿಬಿಡ್ತೀನಿ ಅಂತ. ಬಟ್ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೀವಿ, ಇಲ್ಲೇ ಮಧ್ಯಾಹ್ನ ಆ ಊಟನೂ ಇಲ್ಲೇ ಮಾಡಿಕೊಂಡು ನೈಟ್ಗೆ ಡಿನ್ನರು ಅಲ್ಲಿ ತಿನ್ನೋ ಥರ ನಾವು ಇಲ್ಲಿಂದನೇ ತೊಗೊಂಡೋಗೋಣ, ಆಮೇಲೆ ದೇವಸ್ಥಾನಗಳಲ್ಲಿ ಸಿಗೋ ಪ್ರಸಾದನ ಇದು ಮಾಡ್ಕೊಳ್ಳೋಣ ಅಂತ. ನೋಡೋಣ ಎಷ್ಟರ ಮಟ್ಟಿಗೆ ಏನು ಅಂತ. ಇವತ್ತು ಸಿಂಪಲ್ಲಾಗೇ ಮಾಡಿದ್ದೀನಿ ಸ್ನೇಹಿತರೆ ಡಯಟು. ನೋಡೋಣ ನಾಳೆ ವೆಯ್ಟ್ ಕಮ್ಮಿ ಆಗಿರ್ತೀನ, ಇಷ್ಟೇ ಇರ್ತೀನ ಅಂತ. ಸೊ ನೋಡೋಣ, ಓಕೆನಾ. ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.